ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ದಿನಕ್ಕೊಂದು ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಕೂಡ ಪಡೆದುಕೊಳ್ತಾ ಇದೆ. ಇವತ್ತು ನಮ್ಮ ಜೊತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸವನಗೌಡ ದದ್ದಲ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಬಿಜೆಪಿಯವರು, ನಿಮ್ಮ ಪಾತ್ರ ಕೂಡ ಇದೆ ಇದರಲ್ಲಿ ಅಂತ. ಆಗಲಿ, ಈಗ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ, ಹಗರಣಗಳ ಬಗ್ಗೆ ಈಗಾಗಲೇ SIT ಸಂಸ್ಥೆಯಲ್ಲಿ ತನಿಖೆಗಳನ್ನು ನಡೀತಾ ಇದೆ. ಒಂದು ಕಡೆ CBIದವರು ಕೂಡ ಅವರು ಕೂಡ ಈಗಾಗಲೇ FIR ಮಾಡಿ ಅವರು ತನಿಖೆಗಳನ್ನು ನಡೀತಾ ಇದೆ. ಹಾಗಾಗಿ ಎರಡೂ ಸಂಸ್ಥೆಗಳ ಉನ್ನತ ಸಂಸ್ಥೆಗಳು ದಕ್ಷ ಅಧಿಕಾರಿಗಳಿದ್ದಾರೆ. ಎಲ್ಲವನ್ನ ಸತ್ಯ ಅಂಶ ಬರ್ತದೆ ಮತ್ತು ವಿರೋಧ ಪಕ್ಷದವರು ಸಹಜವಾಗಿ ಅವ್ರ ಕರ್ತವ್ಯವನ್ನು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಆಳುವಂಥ ಪಕ್ಷಗಳಿಗೆ ಕೇಳುವಂಥದ್ದು ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಏನೇ ಕೇಳಲಿ ಮತ್ತು ಅವ್ರ ಹತ್ರ ಏನೋ ದಾಖಲೆಗಳಿದ್ದಾರೆ ನಮ್ಮ ಸಂಸ್ಥೆಗಳಿಗೆ, ಏನು SIT ಸಂಸ್ಥೆಗಳಿಗೆ ಮತ್ತು CBI ಸಂಸ್ಥೆಗಳಿರ್ತದೆ ಅಲ್ಲಿ ಕೊಡುವಂಥ ಕೆಲಸ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಸರ್. ಮತ್ತು ಶರಣು ಪ್ರಕಾಶ್ ಪಾಟೀಲ್ ಅವ್ರ ಮೇಲೂ ಕೂಡ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಬಿಜೆಪಿಯವರು. ಅಲ್ಲ, ಅವ್ರು ಏನೇ ಮಾಡಿದರೂ ಕೂಡ ನಾನೇನು ಹೇಳ್ತಿದ್ದೀನಿ, ಆ ಸಂಸ್ಥೆಗಳಲ್ಲಿ ನಾವು ಯಾರೂ ಕೂಡ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಧಿಕಾರಿಗಳು ಕೂಡ ಮುಚ್ಚಿಡಲ್ಲ. ಎಲ್ಲವನ್ನ ಸತ್ಯ ಹೊರಗೆ ಬರ್ತದೆ. ಅವಾಗ ಹೊರಗೆ ಬಂದಾಗ ನೀವೆಲ್ಲರಿಗೂ ಗೊತ್ತಾಗ್ತದೆ, ವಿರೋಧ ಪಕ್ಷದ ನಾಯಕರು ಗೊತ್ತಾಗ್ತದೆ. ಸರ್, 87 ಕೋಟಿ ಹಗರಣ ನಡೆದಿದ್ದಿಲ್ಲ, ಅದರಲ್ಲಿ ಎಷ್ಟು ವಾಪಸ್ ಪಡೆದುಕೊಂಡಿದೆ ಸರ್ ಈಗ? ಅದು ನಾನು ಇಲ್ಲಿವರೆಗೆ ನಾನು MCC, ಯಾಕಂದರೆ ನೀತಿ ಸಹಿತ ಇರುವಂಥ ಸಂದರ್ಭದಲ್ಲಿ ನಾನು ಹೋಗಿ ಆಫೀಸ್ಗಳಿಗೆ ಹೋಗೋಕ್ಕಾಗಲ್ಲ ಮತ್ತು ಅಧಿಕಾರಿಗಳಿಗೆ ನಾವು ಮೀಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನೇ ಇದ್ದರೂ ಕೂಡ ಅಧಿಕಾರಿಗಳೇ ಮೀಟಿಂಗ್ ಮಾಡಿ ಅವರು ರಿಪೋರ್ಟನ್ನು ತರಿಸ್ಕೋಬೇಕು. ಆದರೆ ಈಗ ನೀತಿ ಸಾಹಿತ್ಯ ಮುಗಿದಿದೆ, ಈಗ ನಾನು ಒಂದು ಪತ್ರ ಮಾಡಿ ಕೊಡ್ತೀನಿ. ಹಾಗಾಗಿ ಎಲ್ಲವನ್ನು ಏನೇನು ವಾಪಸ್ ಎಷ್ಟು ಬಂದಿದೆ, ಎಷ್ಟು ಹೋಗಿದೆ ಎಲ್ಲವನ್ನು ದಾಖಲೆಗಳು ತರಿಸಿದ ಮೇಲೆ ನಿಮ್ಗೆ ತಿಳಿಸ್ತೀನಿ. ಸರ್, ಈಗಾಗಲೇ ಬಿ ನಾಗೇಂದ್ರ ಅವರು ಕೂಡ ರಾಜೀನಾಮೆ ನೀಡಿದ್ದಾರೆ. ಒಂದು ವೇಳೆ ನಿಮಗೆ ರಾಜೀನಾಮೆ ನೀಡಿ ಅಂತ ಕೇಳಿದ್ರೆ ನಿಮ್ಮ ಖಂಡಿತವಾಗಿ ನಾನೇನಂತೀನಿ, ನಮ್ಮದು ಯಾವುದು ಒಂದು ಸಣ್ಣ ಪಾತ್ರಗಳು ಇಲ್ಲದಂಥ ಸಂದರ್ಭದಲ್ಲಿ ಇದ್ದೀವಿ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರ ಅಡಿಯಲ್ಲಿ ನಾವು ಕೆಲಸ ಮಾಡುವಂಥವ್ರು ಮತ್ತು ಈ ರಾಜ್ಯದ ಏನು ಇವತ್ತು ಈ ಸರ್ಕಾರದಲ್ಲಿ ಮಾಡುವಂಥವ್ರು ನಮ್ಮ ನಾಯಕರುಗಳು ಕೇಳಿದ್ರೆ ಖಂಡಿತವಾಗಿ ಕೊಡ್ತೀವಿ, ನಾವೇನು ಅದ್ರಾಗ ಇಲ್ಲದಿಲ್ಲ. ಸರ್, ಮತ್ತೆ SIT ತನಿಖಾ ತಂಡಕ್ಕೆ ತಾವು ಯಾವ ರೀತಿಯಾಗಿ ಸಾಥ್ ನೀಡ್ತಿದ್ದೀರಾ? ಯಾವುದಾದ್ರೂ ಮಾಹಿತಿಗಳು ನಿಮಗೆ ತಿಳಿದು ಬಂದರೆ ಕೊಡ್ತಾ ಇದ್ದೀರಾ? ನಾನೀಗೆಲ್ಲ ದಾಖಲೆಗಳನ್ನು ಪತ್ರ ಬರೆದ ಮೇಲೆ ತರಿಸಿದ ಮೇಲೆ ಏನಾದರೂ ಇತ್ತಂದರೆ SIT ಅವ್ರು ಕೇಳಿದ್ರೆ ಕೊಡ್ತೀನಿ. ಕರೆಕ್ಟ್. ಎಸ್, ಇದಾಗಿತ್ತು ಬಸವನಗೌಡ ದದ್ದಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.